ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಎನ್ನುವಂಥ ಆರೋಪದ ಮಧ್ಯೆ ಇದು ಪ್ಯೂರ್ಲಿ ಕಾನ್ಸ್ಪಿರಸಿ ಷಡ್ಯಂತ್ರ ಆಗಿದೆ. ಇದರ ಭಾಗವಾಗಿ ತಿಮರೋಡಿ ಮಟ್ಟಣ್ಣನವರ್ ಚಿನ್ನಯ್ಯನನ್ನ ಎಲ್ಲಿಂದಲೋ ಕರೆತಂದು ಅವರ ಕೈಯಲ್ಲಿ ಈ ಥರದ ಕೆಲಸ ಮಾಡಿಸಿದ್ದಾರೆ ಎನ್ನುವಂಥ ಆರೋಪಗಳ ಮಧ್ಯೆ ಇದೀಗ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಹೆಣ ಹೂತಿಟ್ಟಿದ್ದಂತಹ ಬಗ್ಗೆ ಚಿನ್ನಯ್ಯನೇ ಹೇಳಿಕೆ ಕೊಟ್ಟಿರುವಂತಹ ವಿಡಿಯೋ ಒಂದು ಬಿಡುಗಡೆ ಆಗಿದೆ. ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ. ಚಿನ್ನಯ್ಯನ ಹೇಳಿಕೆಯ ವಿಡಿಯೋ ಬಿಡುಗಡೆ ಆಗಿದೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತನಾಡಿದ್ದ, ಗೊಮ್ಮಟ ಬೆಟ್ಟದ ಬಳಿ 75 ಹೆಣಗಳನ್ನು ಹೂತಿಟ್ಟಿದ್ದೆ. ಪಾಂಗಳ ಗೊಮ್ಮಟ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಹೂತಿದ್ದೆ. ಮಹೇಶ್ ತಿಮರೋಡಿಗೆ ಹೇಳಿದ್ದಂತಹ ಬುರುಡೆ ಮ್ಯಾನ್ ಚಿನ್ನಯ್ಯ ಹೆಣವನ್ನ ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿದಾನಂತೆ. ಭಟ್ಟರ ಮನೆ ಮಗಳನ್ನ ನಾನೇ ಹೂತು ಹಾಕಿದ್ದೇನೆ. ಪತ್ನಿಯ ಎದುರೇ ತಿಮರೋಡಿ ಅವರಿಗೆ ಈ ಮಾತನ್ನ ಚಿನ್ನಯ್ಯ ಹೇಳಿದ್ದ. ಇತ್ತೀಚಿನ ಈ ಪ್ರಕರಣದ ಬೆಳವಣಿಗೆಗಳ ಮಧ್ಯೆ ಒಂದು ತಿರುವು ಸಿಗುತ್ತಾ ಇದೆ. ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಬಳಕ್ಕೆ ಮಣ್ಣದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ಗೋಲ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ಗೋಲ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲ, ನಾನು ಊತಾಕಿದ್ವಿ 70 ಜನ, 75 ಏನಾದಷ್ಟು ಊತಾಕಿ ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಅದನ್ನ ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡ್ ನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನ್, ಈಗ ಒಂದು ಲೈನ್, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿ ಊತಾಕೋದು. ಎಲುಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕೊಂಡು ನಾವು ನಾಡ್ದು ನೂರು ಬರ್ತದೆ, ಈ ಕಡೆ ಊಟಾಕೋದು. ಅಲ್ಲಿ ಅಷ್ಟು ಜನ ಉಂಟಾಗ್ತದೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮಿಟ್ಟು ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಮೇಲೆ ಓದ್ತಾ ಇದ್ದಾರೆ. ನಾವು ಅಲ್ಲ, ಕಾಲೇಜ್ ಇದು ನೀವು ಎಲ್ಲ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಮಿಟ್ಟು ಶಾಲೆ ಇದೆ, ಶಾಲೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಅಭಿಷೇಕ್, ಧರ್ಮಸ್ಥಳ ಪ್ರಕರಣದ ಇತ್ತೀಚಿನ ಎಲ್ಲ ಬೆಳವಣಿಗೆಗಳ ಮಧ್ಯ ಒಂದು ತಿರುವು ಪಡೆದುಕೊಳ್ತಾ ಇದೆ. ಇದೀಗ ಮತ್ತೊಂದು ತಿರುವು. ಚಿನ್ನಯ್ಯ ತಿಮರೋಡಿಯವರ ಮನೆಯಲ್ಲಿ ಕೂತು ತಾನು ಹೇಳಿರುವಂತಹ ಹೇಳಿಕೆಗಳ ವಿಡಿಯೋ ಬಿಡುಗಡೆ ಆಗಿದೆ. ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ, ಈಗಾಗಲೇ ಏನು 75 ಹೆಣಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಹೇಳಿಕೆಯನ್ನು ನೀಡಿರುವಂತದ್ದು. ಇದು ಒಂದು ಸ್ವಲ್ಪ ಮಟ್ಟಿಗೆ ಗಂಭೀರವಾದಂತಹ ಒಂದು ಹೇಳಿಕೆ ಆಗಿರುವಂತದ್ದು. ಅದಕ್ಕೆ ಪೂರಕವಾಗಿ ಈಗಾಗಲೇ ಕೆಲವೊಂದು ಶವಗಳು ಕೂಡ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ ಇದನ್ನು ಮತ್ತಷ್ಟು ಎನ್ಕ್ವೈರಿ ಮಾಡೋದಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿರುವಂತದ್ದು. ಈ ಮತ್ತೆ ಮಾತನಾಡಿಸ್ತಾ ಹೋಗ್ತೇನೆ. ಈ ಒಂದು ತಿರುವು ಅಂದರೆ ಇತ್ತೀಚೆಗೆ ಬಂಗ್ಲೆಗುಡ್ಡದಲ್ಲಿ ಪತ್ತೆಯಾಗಿದ್ದಂತಹ ಹೆಣಗಳು, ಮೂಳೆಗಳು, ಬುರುಡೆಗಳು ಎಲ್ಲವೂ ಕೂಡ FSL ರವಾನೆ ಆಗಿದೆ. ಎಲ್ಲವೂ ಆಗೇ ಹೋಯಿತು. ಕಾನ್ಸ್ಪಿರಸಿ ಸಿಕ್ಕಾಕೊಂಡ್ಬಿಡ್ತಾರೆ, ಏನೋ ಆಗಿ ಹೋಗುತ್ತೆ. ಇದೆಲ್ಲದರ ಮಧ್ಯ ಇದೀಗ ಒಂದಲ್ಲ ಒಂದು ತಿರುವು ಪಡ್ಕೊಳ್ತಾ ಇದೆ ಈ ಒಂದು ಪ್ರಕರಣ. ಬೆಳವಣಿಗೆಗಳು ದಿನದಿಂದ ದಿನಕ್ಕೆ. ಇದೀಗ ತಿಮರೋಡಿ ಅವರು, ಮಟ್ಟಣ್ಣನವರವರೇ ಇವನ್ನ ಕರ್ಕೊಂಡ್ಬಂದಿದ್ರು, ಈತನ ಕೈಯಲ್ಲಿ ಒಂದು ರೀತಿಯಲ್ಲಿ ಆಟ ಆಡಿಸಿದ್ರು. ಇದೆಲ್ಲವೂ ಕೂಡ ಏನು ಕೇಳಿ ಬರ್ತಾ ಇತ್ತು, ಅವರ ಬಾಯಿ ಮುಚ್ಚಿಸುವಂತೆ ಇದೀಗ ನೇರವಾಗಿ ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಅಂದರೆ ಈತ ಚಿನ್ನಯ್ಯ ತಿಮರೋಡಿಯವರ ಮನೆಗೆ ಬಂದು ಆತ ಕೂತ್ಕೊಂಡು ಏನೇನಾಯಿತು, ಏನೇನು ಮಾಡಿದ್ದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಎಲ್ಲೆಡೆಯೂ ಕೂಡ ಹರಡಾಡ್ತಾ ಇದೆ.